ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಲೆಸ್ಟಿಂಗ್ ಕನ್ನಡ. ಫ್ರೆಂಡ್ಸ್, ಹಾಗೆ ಈಗ ನಾನು ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ ಇದು. ಹಾಗೆ ನಾನು ನಮ್ಮನೆಯ ಲಕ್ಷ್ಮಿಗೆ ಯಾವ ರೀತಿ ಸೀರೆ ಉಡಿಸಿದ್ದು, ಯಾವ ರೀತಿ ಅಲಂಕಾರ ಮಾಡಿದ್ದು ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ಹಾಗೆ ಬನ್ನಿ, ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ನಮ್ಮನೆಯ ಲಕ್ಷ್ಮಿಗೆ ಮೊದಲು ನಾನು ಲಕ್ಷ್ಮಿಗೆ ಕೈನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸಿಂದ. ನಾನು ಸ್ಯಾರಿಲಿ ಯಾವ ಬ್ಲೌಸ್ ಪೀಸ್ ಬರುತ್ತೋ ಅದೇ ಬ್ಲೌಸ್ ಪೀಸಲ್ಲೇ ನಾನು ಈಗ ಲಕ್ಷ್ಮೀ ದೇವಿಗೆ ಕೈನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಈಗ ನಾನು ಬ್ಲೌಸ್ ಪೀಸೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನೀಗ ಲಕ್ಷ್ಮಿನ ಕೂರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ನಿಮಗೆ ಹೇಳಿದಾಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಲಕ್ಷ್ಮಿನ ಕೂರಿಸೋದಕ್ಕೆ ಒಂದು ಸ್ಟ್ಯಾಂಡ್ ತೊಗೊಂಬಂದಿದೆ ಅಂತ ಹೇಳಿದ್ದೆ. ಅದೇ ಈ ಸ್ಟ್ಯಾಂಡು. ಹಾಗೆ ನಾನೀಗ ಕಳಶ ನೀಟಾಗೆಲ್ಲ ತೊಳೆದು ಇಟ್ಕೊಂಡಿದ್ವಿ. ಹಾಗೆ ತೊಳೆದು ಇಟ್ಮೇಲೆ ನಾನು ಅದಕ್ಕೆ ನೀರನ್ನ ತುಂಬಿಸಿದ್ವಿ. ಈಗ ನೀರು ತುಂಬಿಸ್ಕೊಂಡಾದ್ಮೇಲೆ ನಾನಿವಾಗ ಮೊದಲಿಗೆ ಹ್ಯಾಂಡ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ತೀನಿ ಅಂತ ನೋಡ್ಬೋದು. ಫ್ರೆಂಡ್ಸ್, ಹಾಗೆ ಈ ಥರ ಸ್ಟ್ಯಾಂಡಲ್ಲಿ ಏನಪ್ಪ ಅಂದರೆ ಕೈಗೆ ಆಗಿರ್ಬೋದು, ಕಾಲು ಫಿಕ್ಸ್ ಮಾಡೋದಕ್ಕೆ ಆಗಲಿ ತುಂಬಾ ಈಸಿ ಆಗುತ್ತೆ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈಗ ನಾನು ಮೊದಲಿಗೆ ಹ್ಯಾಂಡ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಏನಪ್ಪ ಅಂದರೆ ಸ್ಟ್ಯಾಂಡ್ ತೊಗೊಂಡಿದ್ದಲ್ಲೇ ನಾವು ಒಂದು ವುಡನ್ ಸ್ಟಿಕ್ ಕೂಡ ತೊಗೊಬಂದ್ವಿ. ಅದು ತುಂಬಾ ಲೆಂತಿಯಾಗಿತ್ತು. ಸೊ ನಮ್ಮ ಮೆಷರ್ಮೆಂಟ್ ತಕ್ಕಂಗೆ ಇರಲಿಲ್ಲ ಅಂಥೇಳಿ ನಾನು ಜಯಂತ್ ಅಮ್ಮ ಎಲ್ಲ ಸೇರಿಕೊಂಡು ಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಫೈನಲಿ ಕಟ್ಟಾಯಿತು. ನಮಗೆ ಎಷ್ಟು ಮೆಷರ್ಮೆಂಟ್ ಬೇಕು ಅಷ್ಟನ್ನ ನಾನೀಗ ಕಟ್ ಮಾಡಿಕೊಂಡು ಹ್ಯಾಂಡ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹ್ಯಾಂಡ್ನ ವುಡನ್ ಸ್ಟಿಕ್ಕಿಗೆ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕುತ್ಕೊಂಡಿತ್ತು. ಫ್ರೆಂಡ್ಸ್, ಹಾಗೆ ಈಗ ನಾನು ಹ್ಯಾಂಡ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡ್ಕೊಂಡಾಯಿತು. ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಬ್ಲೌಸ್ನ ಯಾವ ರೀತಿ ಹಾಕೋದು ಅನ್ನೋದು ಒಂದು ನೋಡ್ಕೊಳ್ತಾ ಇದ್ದೆ. ಅದಾದಮೇಲೆ ಈಗ ನೋಡ್ಕೊಂಡಾದ್ಮೇಲೆ ಸ್ಯಾರಿ ಉಡಿಸ್ಬೇಕಲ್ವ, ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಮುಂಚೆ ನಾನು ಪ್ಲೀಟಿಂಗ್ ಮಾಡ್ಕೊಂಡಿದ್ದೆ ಸ್ಯಾರಿನ. ಸೊ ಹಾಗಾಗಿ ಪ್ಲೀಟಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ತುಂಬಾ ಚೆನ್ನಾಗೂ ಕೂತ್ಕೊಳ್ಳುತ್ತೆ, ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ಏನಪ್ಪ ಅಂತಂದರೆ ಇದೇ ರೀತಿ ನನಗೆ ನನ್ನ ಹಸ್ಬೆಂಡ್ ಪ್ರತಿ ವರ್ಷ ಕೂಡ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಜೊತೆಗಿದ್ದು. ಹಾಗೆ ಯಾವ ರೀತಿ ಬರುತ್ತೆ, ಈ ರೀತಿ ಉಡಿಸು, ಆ ರೀತಿ ಉಡಿಸು ಅಂತ ಅವ್ರು ಸಜೆಷನ್ ಕೊಡ್ತಾ ಇರೋದ್ರಿಂದನೇ ನನಗೆ ನೀಟಾಗಿ ಈ ಸಲ ನನಗೆ ಉಡ್ಸೋದಕ್ಕಾಯಿತು. ಅವರೇ ಸ್ವಲ್ಪ ನನಗಿಂತ ಹೇಳ್ಬೇಕಂದ್ರೆ ಅವರೇ ತುಂಬ ಚೆನ್ನಾಗಿ ಆ ಥರ ಬೇಡ, ಈ ಥರ ಉಡ್ಸೋಣ, ಈ ಥರ ಉಡಿಸು ಅಂತ ಅವರೇ ನನಗೆ ಹೇಳಿ ಮಾಡಿಸಿದಂಥದ್ದು. ನನಗಿನ ಎಫರ್ಟ್ ಅವ್ರದ್ದೇ ಇದರಲ್ಲಿರೋದು. ನನಗಂದು ಈ ಥರ ನೋಡಿ ಏನೇ ಇದ್ರೂ ಅದು ತಪ್ಪಿದೆ, ಇದು ತಪ್ಪಿದೆ ಅಂತ ನೋಡಿ ಅವರೇ ನನಗೆ ಹೇಳ್ತಾ ಇದ್ದು. ಈ ಥರ ಸಪೋರ್ಟಿವ್ ಹಸ್ಬೆಂಡ್ ಇದ್ದರೆ ತುಂಬಾ ಖುಷಿಯಾಗುತ್ತೆ. ನೋಡೋಣ ಫೈನಲಿ ಔಟ್ಪುಟ್ ಯಾವ ರೀತಿ ಬರುತ್ತೆ ನಮ್ಮ ಲಕ್ಷ್ಮೀದು ಅಂತ ನೀವು ನೋಡ್ತಾ ಇರ್ಬೋದು.
ಫ್ರೆಂಡ್ಸ್ ಹಾಗೆ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ಲಕ್ಷ್ಮೀ ದೇವಿ ಅಂತ. ಇನ್ನೂ ಕಂಪ್ಲೀಟಾಗಿ ಎಲ್ಲ ಜ್ಯುವೆಲ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಹಾಗೆ ಈಗ ನಾನು ಸ್ವಲ್ಪ ಎಲ್ಲ ಸರಿ ಮಾಡ್ತಾ ಇರುವಾಗ ಅಮ್ಮ ಬಂದು ಸ್ವಲ್ಪ ನಾನು ಅವ್ರಿಗೆ ಕರೆದು ಎಲ್ಲ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ, ನಾನು ಎಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ಕರ್ಕೊಂಡೆ. ಹಾಗೆ ಅವರು ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಹಾಗೆ ಈಗ ನಾನು ಸ್ಯಾರಿ ಎಲ್ಲ ಉಡ್ಸಿದ್ಮೇಲೆ ಅಂದರೆ ಕಾಲನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಲನ್ನು ಕೂಡ ಈ ಥರ ಸ್ಟ್ಯಾಂಡ್ ಮೇಲೆ ಕಾಲೇ ಆಗಿರ್ಬೋದು, ಕೈ ಆಗಿರ್ಬೋದು, ನೀಟಾಗಿ ಕೂತಿರೋ ಲಕ್ಷ್ಮಿ ಥರನೇ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಾಲು ಫಿಕ್ಸ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಏನಪ್ಪ ಅಂದರೆ ಪ್ರತಿ ವರ್ಷ ಕೂಡ ನಾನು ಒಂದು ಬಾಕ್ಸ್ ಮೇಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಮೇಲೆ ಒಂದು ಬಿಂದಿಗೆ ಇಟ್ಬಿಟ್ಟು ಬಿಂದಿಗೆ ಮೇಲೆ ಒಂದು ಬೆಳ್ಳಿ ಚೊಂಬನ ಇಟ್ಕೊಂಡು ಕೂಡಿಸ್ಕೊಳ್ತಾ ಇದ್ದೆ. ಬಟ್ ಈ ಸಲ ಏನು ಅಂದರೆ ಬರೀ ಒಂದು ಬಿಂದಿಗೆ ಮೇಲೆ ಕೂಡಿಸ್ಕೊಳ್ಳೋಣ, ಇಲ್ಲಾಂದರೆ ಇನ್ನೊಂದು ಬೆಳ್ಳಿ ಚೊಂಬು ಇಟ್ವಿ ಅಂತಂದರೂ ಕೂಡ ಸ್ವಲ್ಪ ಹೈಟ್ ಆಗುತ್ತೆ ಅಂತ ಹೇಳಿ ನಾನು ಈ ಸಲ ಬರೀ ಒಂದೇ ಒಂದು ಬಿಂದಿಗೆ ಇಲ್ಲಿ ನಾನು ಲಕ್ಷ್ಮಿನ ಉಡಿಸಿದ್ದು. ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ರು ಲಕ್ಷ್ಮಿ ಅಂತಲೇ ಹೇಳ್ಬೋದು. ನಾನಿವಾಗ ಕಾಲನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೆ ನೋಡಿದ್ರಲ್ಲ ಯಾವ ರೀತಿ ನಾನು ಕಾಲನ್ನ ಫಿಕ್ಸ್ ಮಾಡಿಕೊಂಡೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕೂತಿರೋ ಲಕ್ಷ್ಮಿ ಥರನೇ ಎಷ್ಟು ಮುದ್ದಾಗಿ ಬಂದಿದೆ ಸ್ಯಾರಿ ಡ್ರೈಪಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಈಗ ನಾನು ಕೈಗೆ ಆಗಿರ್ಬೋದು ಮತ್ತು ಪಾದಕ್ಕೆ ಆಗಿರ್ಬೋದು ನಾನು ಹ್ಯಾಂಡ್ ಫಿಕ್ಸ್ ಮಾಡೋದನ್ನ ತೊಗೊಂಡು ಬಂದಿದ್ದೆ. ಅದು ಕೂಡ ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬಾ ಬೇಗನೆ ಫಿಕ್ಸ್ ಆಗೋಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು.
ಫ್ರೆಂಡ್ಸ್, ಹಾಗೆ ಈಗ ನಾನು ನೀಟಾಗಿ ಎಲ್ಲನೂ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾನು ಡಾಬ್ನ ಹಾಕ್ತಾಯಿದ್ದೀನಿ. ಡಾಬ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು, ಅದು ಒಂಥರ ಶೇಪ್ ಕೊಡುತ್ತೆ ಅಂತಲೇ ಹೇಳ್ಬೋದು ಡಾಬ್ ಹಾಕೋದ್ರಿಂದ. ಹಾಗೆ ಈಗ ನಾನು ಲಕ್ಷ್ಮಿಗೆ ಡಾಬೆಲ್ಲ ಹಾಕಿದ್ಮೇಲೆ ಈಗ ನಾನು ಒಡವೆಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನೀವು ನೋಡ್ಬೋದು ಲಕ್ಷ್ಮಿ ಎಷ್ಟು ಮುದ್ದಾಗಿ ಬಂದಿದೆ. ಸ್ಯಾರಿ ಡ್ರ್ಯಾಪಿಂಗ್ ಆಗಿರ್ಬೋದು, ಒಡವೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಲಕ್ಷ್ಮಿಗೆ ಎಷ್ಟು ಅಲಂಕಾರ ಮಾಡಿದ್ರು ಕಮ್ಮಿ ಅಂತಲೇ ಹೇಳ್ಬೋದು. ಈಗ ತೋಮಾಲೆನ ಹಾಕ್ಕೊಳ್ತಾ ಇದ್ದೀವಿ. ತೋಮಾಲೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೀವೇ ನೋಡ್ಬೋದು. ಹಾಗೆ ಈಗ ನಾವು ಹಿಂದೆ ಬ್ಯಾಕ್ ಡ್ರಾಪ್ಗೆ ಅಂತ ನಾನು ಆರ್ಚ್ನ ತೊಗೊಬಂದಿದ್ವಿ. ಆರ್ಚ್ ಕೂಡ ಹಾಕ್ಕೊಳ್ತಾ ಇದ್ವಿ. ಆರ್ಚ್ ಅಂತೂ ತುಂಬಾ ಚೆನ್ನಾಗಿ ಸಿಕ್ತು ಈ ಸಲ. ನಮಗೆ ತುಂಬಾ ಖುಷಿ ಆಯಿತು. ಲಾಸ್ಟ್ ಟೈಮ್ಗಿಂತ ನಮ್ಗೆ ಈ ಸಲ ತುಂಬ ಗ್ರ್ಯಾಂಡಾಗಿ ಸಿಕ್ತು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದಂದು ಈ ಥರ ಆರ್ಚ್ ಆಗಿರೋದು ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಬಸವೇಶ್ವರ ನಗರಲ್ಲಿ ತುಂಬ ಕಾಸ್ಟ್ಲಿ ಇತ್ತು, ಬಟ್ ನಮಗೆ ಹೊರತಾಗಿ ತುಂಬ ಚೆನ್ನಾಗಿರುತ್ತೆ ಸಿಕ್ತು ಅಂತಲೇ ಹೇಳ್ಬೋದು ಫೈನಲಿ. ಹಾಗೆ ಈ ಬ್ಯಾಕ್ ಡ್ರಾಪ್ಗೆ ಏನು ಆರ್ಚ್ ತೊಗೊಬಂದಿದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಹಾಗೆ ಈಗ ಲಕ್ಷ್ಮಿಗೆ ಸೀರೆ ಉಡಿಸಿದೆಲ್ಲ ಆಯಿತು. ಈಗ ಲಕ್ಷ್ಮಿ ಸೀರೆ ಉಡ್ಸಾದ್ಮೇಲೆ ಮುಖವಾಡಕ್ಕೂ ರೆಡಿ ಮಾಡ್ಕೋಬೇಕಲ್ವ ಅಂಥೇಳಿ ನಾನು ಒಂದು ಕಡೆ ಮುಖವಾಡನ ರೆಡಿ ಮಾಡ್ಕೊಳ್ತಾ ಇದ್ದೆ. ಕೆಲವೊಂದು ಕುಂದನ್ಸ್ ಏನಿತ್ತು ಮುಂಚೆನೇ ತೊಗೊಂಡಾಗಲೇ ಇತ್ತು, ಅದು ಕೆಲವೊಂದೆಲ್ಲ ಸ್ಟಿಕ್ ಬಿದ್ದೋಗಿತ್ತು ಅಂಥೇಳಿ ಅದಕ್ಕೆಲ್ಲ ಸ್ಟಿಕ್ಕನ್ನು ತೊಗೊಂಡು ಎಲ್ಲ ಒಂದು ಕಡೆಯಿಂದ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲಕ್ಷ್ಮಿಗೆ ಎಷ್ಟು ಅಲಂಕಾರ ಮಾಡಿದ್ರು ಕಮ್ಮಿ ಅಂತಲೇ ಹೇಳ್ಬೋದು. ನಾವು ಎಷ್ಟು ಮಾಡಿದ್ರೂ ಸಾಕಾಗಲ್ಲ. ಇನ್ನೂ ಮಾಡಬೇಕು ಅಂತಲೇ ಅನಿಸ್ತಾ ಇರುತ್ತೆ. ನನಗಂತೂ ಹಾಗೆ ಅನಿಸುತ್ತೆ. ಏನಾದ್ರು ಹೊಸ್ದಾಗಿ ಏನಾದ್ರು ಮಾಡಬೇಕು, ಇನ್ನೂ ಡಿಫ್ರೆಂಟಾಗಿ ಮಾಡಬೇಕು ಅಂತಲೇ ಅನಿಸೋದು. ಹಾಗೆ ನಾನೀಗ ಎಲ್ಲ ಸ್ಟಿಕ್ಕಲ್ಲಿ ಎಲ್ಲ ನೀಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ನೀಟಾಗಿ ಎಲ್ಲನೂ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಈಗ ಮುಖವಾಡಕ್ಕೆ ಅಲಂಕಾರ ಮಾಡ್ಕೋಬೇಕಲ್ವ. ಮುಖವಾಡ ಅಲಂಕಾರಕ್ಕೆ ನಾನು ಐಬ್ರೋಸ್ನ ಮತ್ತು ಕಣ್ಣಿಗಾಗಿರ್ಬೋದು ನೀಟಾಗಿ ಒಂದು ಐಲೈನರಿಂದ ನಾನು ಶೇಪ್ ನೀಟಾಗಿ ಕೊಟ್ಕೊಳ್ತೀನಿ.
ಹಾಗೆ ನೀಟಾಗಿ ನಾನು ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಪಾರ್ಟ್ 3 ವೀಡಿಯೋ ಕೂಡ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.